ಭೀಕರ ಬರಗಾಲಕ್ಕೆ ಜೀವ ಜಲ ಸಿಗದೆ ಜನ ಕಂಗಾಲಾಗಿದ್ದಾರೆ ಈ ರಾಜ್ಯದಲ್ಲಿ. ರಾಜ್ಯದ ಮೂಲೆ 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 ಮೂಲೆಗಳಲ್ಲೂ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ರಾಜ್ಯಾದ್ಯಂತ ಜಲಕ್ಷಾಮ, ಕುಡಿಯುವ ನೀರಿನ ಹಾಹಾಕಾರ ಶುರುವಾಗಿದೆ. ನೈಜ ಚಿತ್ರಣವನ್ನ ಅನಾವರಣ ಮಾಡ್ತಾ ಇದೆ ನಿಮ್ಮ ವಿಸ್ತಾರ ನ್ಯೂಸ್. ಈ ರಿಯಾಲಿಟಿ ಚೆಕ್ ನಲ್ಲಿ ಗೊತ್ತಾಗಿದೆ ನಮಗೆ. ಮೂಲೆ ಮೂಲೆಯ ಸ್ಥಿತಿಗತಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇವತ್ತು ಇಡೀ ದಿನ ರಾಜ್ಯದ ಜಲಕ್ಷಾಮದ ಬಗ್ಗೆ ನಿಮ್ಮ ಮುಂದೆ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಗ್ರೌಂಡ್ ರಿಪೋರ್ಟ್ ಅನ್ನು ಇಡ್ತಾ ಹೋಗ್ತೀವಿ. ಭೀಕರ ಬರಗಾಲಕ್ಕೆ ಜೀವ ಜಲ ಇಲ್ಲದೆ ಜನ ತತ್ತರಿಸ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ನೀರಿಗೆ ಹಾಹಾಕಾರ ಶುರುವಾಗಿದೆ. ಈಗಾಗಲೇ ಬೇಸಿಗೆ ಆರಂಭಕ್ಕೂ ಮುನ್ನವೇ ರಾಜ್ಯಾದ್ಯಂತ ಜಲಕ್ಷಾಮ ಶುರುವಾಗಿದೆ. ಕುಡಿಯುವ ನೀರಿನ ಹಾಹಾಕಾರದ ನೈಜ ಚಿತ್ರಣದ ಅನಾವರಣ ಮಾಡ್ತಾ ಇದೆ ನಿಮ್ಮ ವಿಸ್ತಾರ ನ್ಯೂಸ್. ವಿಸ್ತಾರ ನ್ಯೂಸ್ ರಿಯಾಲಿಟಿ ಚೆಕ್ ಗ್ರೌಂಡ್ ರಿಪೋರ್ಟ್ ನಲ್ಲಿ ರಾಜ್ಯದ 31 ಜಿಲ್ಲೆಯ, ಅದರಲ್ಲೂ ಬೆಂಗಳೂರಿನ 225 ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆಯ ಭೀಕರತೆಯನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಪ್ರತಿ ಏರಿಯಾದಲ್ಲಿ ಜೀವ ಜಲಕ್ಕಾಗಿ ಹಾಹಾಕಾರ. ವಿಸ್ತಾರ ನ್ಯೂಸ್ನಲ್ಲಿ ಇವತ್ತು ಇಡೀ ದಿನ ಜಲಕ್ಷಾಮದ ಕವರೇಜ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಭೀಕರ ಬರಗಾಲಕ್ಕೆ ಜೀವ ಜಲ ಸಿಗದೆ ಜನ ಕಂಗಾಲಾಗಿದ್ದಾರೆ. ಕಳೆದ ವರ್ಷ ನಾವು ಹೇಳ್ತಾ ಇದ್ವಿ, ವಾಹ ಎಂಥ ಮಳೆ ಆಯಿತು, ರಾಜ್ಯದಾದ್ಯಂತ ಮಳೆ ಆಯಿತು, ಎಲ್ಲ ಜಿಲ್ಲೆಗಳಲ್ಲೂ ಒಳ್ಳೆ ಮಳೆ ಆಗಿದೆ, ಬಿತ್ತನೆ ಜೋರಾಗಿ ನಡೀತಾ ಇದೆ, ರೈತರು ಖುಷಿಯಾಗಿದ್ದಾರೆ, ರೈತರ ಜೀವನ ಹಸನಾಗತ್ತೆ, ಹೀಗೆ ಮಾತಾಡ್ತಾ ಇದ್ವಿ. ಆದರೆ ಒಂದು ವರ್ಷದ ನಂತರ, ಅಂದರೆ ಒಂದೇ ಒಂದು ವರ್ಷ, ಈ ವರ್ಷಕ್ಕೆ ಬಂದರೆ ಖಾಲಿ ಬಿಂದಿಗೆ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ. ಆ ದೃಶ್ಯವನ್ನು ಒಮ್ಮೆ ಗಮನಿಸಿ. ಕಳೆದ ವರ್ಷ ಆ ನದಿಗಳಲ್ಲಿ ನೀರಿತ್ತು, ಇವತ್ತು ಮರುಭೂಮಿಯಾಗಿದೆ. ಲಿಟ್ರಲಿ ಮರುಭೂಮಿ ನೋಡಿ. ಬೊಗಸೆಯಲ್ಲಿ ನೀರನ್ನು ಎತ್ತೋ ಪರಿಸ್ಥಿತಿ ಬಂದಿದೆ. ಇದು ರಾಜ್ಯದ ನೀರಿನ ಬವಣೆಯ ಗ್ರೌಂಡ್ ರಿಪೋರ್ಟ್. ಇನ್ನು ಫೆಬ್ರವರಿ ರೀ, ನಾವೆಲ್ಲ ಮಾರ್ಚು, ಮೇ, ಏಪ್ರಿಲ್ ಅಲ್ಲಿಲ್ಲ, ನಾವು ಫೆಬ್ರವರಿಲಿದ್ದೀವಿ. ಇನ್ನು ಚಳಿಗಾಲ, ಇನ್ನು ಬೇಸಿಗೆನೇ ಬಂದಿಲ್ಲ. ಇವತ್ತಿಗೆ ಇಂಥ ಸ್ಥಿತಿ. ಇದು ಕೇವಲ ಇಡೀ ರಾಜ್ಯದ ರಾಯಚೂರು, ಗುಲ್ಬರ್ಗನೋ, ಬೀದರ್ರು, ಉತ್ತರ ಕರ್ನಾಟಕನೋ ಯಾವತ್ತೂ ಬರವನ್ನು ಎದುರಿಸುವಂಥ ಜಿಲ್ಲೆಗಳ ಸ್ಥಿತಿಯನ್ನು ತೋರಿಸ್ತಾ ಇಲ್ಲ. ನಮ್ಮ ಬೆಂಗಳೂರಿನ ಸ್ಥಿತಿಯನ್ನು ತೋರಿಸ್ತಾ ಇದ್ದೀವಿ. ಬೆಂಗಳೂರಿನ ಸ್ಥಿತಿಯನ್ನು ತೋರಿಸ್ತಾ ಇದ್ದೀವಿ. ದಿನೇ ದಿನೇ ಬೆಂಗಳೂರು ಜನರನ್ನ ಕಂಗೆಡಿಸ್ತಾ ಇದೆ ಈ ನೀರಿನ ಬವಣೆ. ಸಿಲಿಕಾನ್ ಸಿಟಿ ಜನರ ಜೀವ ಹಿಡಿತಾ ಇದೆ ಭೀಕರ ಜಲಕ್ಷಾಮ. ಆರ್ ನಗರ ಕ್ಷೇತ್ರದ ಲಗ್ಗೆರೆ ವಾರ್ಡ್ನಲ್ಲಿ ನೀರಿಗಾಗಿ ಜನರು ಪರದಾಡ್ತಾ ಇದ್ದಾರೆ ಈಗಲಿಂದಲೇ. ಬೆಳಗ್ಗೆ ಆ ಕೊಡಪಾನವನ್ನು ಹಿಡ್ಕೊಂಡು ಕುತ್ಕೊಂಡ್ಬಿಟ್ರೆ, ಬಿಂದಿಗೆನ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರೆ ನೀರೇ ಸಿಗ್ತಾ ಇಲ್ಲ. ಲಗ್ಗೆರೆ ನರಸಿಂಹಸ್ವಾಮಿ ಬಡಾವಣೆಯಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ದಿನೇ ದಿನೇ ಬೆಂಗಳೂರು ಜನರನ್ನ ನಿದ್ದೆಗೆಡಿಸ್ತಾ ಇದೆ. ಸಿಲಿಕಾನ್ ಸಿಟಿ ಜನರ ಜೀವ ಹಿಡ್ತಾ ಇದೆ ಈ ಭೀಕರ ಜಲಕ್ಷಾಮ. ನಾವು ಬೆಂಗಳೂರು ಅಂದಾಗ ಇಲ್ಲಿ ಟ್ರಾಫಿಕ್ ಮಾತ್ರ ಸಮಸ್ಯೆ ಅಂತ ಅನ್ಕೊಂಡಿದ್ವಿ, ಪೊಲ್ಯೂಷನ್ ಮಾತ್ರ ಸಮಸ್ಯೆ ಅಂತ ಅನ್ಕೊಂಡಿದ್ವಿ. ಆದರೆ ಈ ಬಾರಿ ಹೊಸ ಸಮಸ್ಯೆ ಮತ್ತೆ ಬಂದಿದೆ. ಅದು ನೀರಿನ ಸಮಸ್ಯೆ. ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ ರೀ. ಕುಡಿಯೋದಕ್ಕೆ ಬೇರೆ ನಿತ್ಯ ಬಳಕೆಗೆ ಬಿಟ್ಟಾಕಿ ಆಮೇಲೆ ಅದು ನೋಡ್ಕೊಳ್ಳೋಣ. ಕುಡಿಯೋದಕ್ಕೆ ಇಲ್ವಲ್ಲ. ಬೆಂಗಳೂರಿನಲ್ಲಿರುವಂತ ಅತ್ಯಧಿಕ ಬೋರ್ವೆಲ್ಗಳು ನೀರಿಲ್ಲದೆ ಬಣಗುಡ್ತಾ ಇದೆ. ನೀರೇ ಖಾಲಿ, ಬೋರ್ವೆಲ್ ಅಲ್ಲೂ ನೀರಿಲ್ಲ. 8-10 ವರ್ಷದಿಂದ ಬಗೆಹರಿಯದಂತ ಸಮಸ್ಯೆ. ಸ್ಪಂದಿಸದ MLA ಮೊನ್ನೆಯಷ್ಟೇ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರು, ನೋ ಯೂಸ್. ರಾಜಕಾರಣಿಗಳ ವಿರುದ್ಧ ಆಕ್ರೋಶದ ಜೊತೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಜನ. ನೀವೇನಂದ್ರಿ, ಬೆಂಗಳೂರನ್ನ ಏನ್ ಮಾಡ್ತೀನಿ ಅಂದ್ರಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತಂದ್ರಿ. ಬ್ರ್ಯಾಂಡ್ ಬೆಂಗಳೂರು. ಈಗ ಜನ ಹೇಳ್ತಾ ಇದ್ದಾರೆ ಬ್ರ್ಯಾಂಡಿಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನೀರು ಸಿಗ್ತಾ ಇಲ್ಲ ಅಂತ. ಅಂಥ ಪರಿಸ್ಥಿತಿ ಬಂದಿದೆ ನಮ್ಮಲ್ಲಿ. ನೋಡಿ, ಇಲ್ಲಿ ಬಿಂದಿಗೆ ಹಿಡ್ಕೊಂಡು ನಿಂತಿದ್ದಾರೆ, ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ನೀವು ಬರ್ತೀರಿ, ಜನಸ್ಪಂದನ ಇನ್ನೊಂದು ಸ್ಪಂದನ ಅಂತ ಮಾಡ್ತೀರಿ, ಬೆಳಗ್ಗೆ ಯಾರು ಬರ್ತಾರೆ ಅಂತ ಕೇಳ್ತಾ ಇದ್ದಾರೆ. ಇದು ಲಗ್ಗೆರೆ ನರಸಿಂಹಸ್ವಾಮಿ ಬಡಾವಣೆಯಲ್ಲಿ ನೀರಿಗಾಗಿ ಹಾಹಾಕಾರ ಪಡ್ತಾ ಇರುವಂಥ ದೃಶ್ಯಗಳು ರೀ. ಕಳೆದ ವರ್ಷ ನಾವು ಮಾತಾಡಿದ್ವಿ, 111 ವರ್ಷಗಳಲ್ಲೇ ಭೀಕರವಾಗಿ ಅತ್ಯಂತ ರುದ್ರರೂಪಿಯಾಗಿ ಮಳೆ ಬಂತು ಬೆಂಗಳೂರಿನಲ್ಲಿ, ಪ್ರವಾಹದ ಸ್ಥಿತಿ ಬಂತು ಅಂತ. ಪ್ರವಾಹದ ಸ್ಥಿತಿ. ಆದರೆ ಒಂದೇ ವರ್ಷಕ್ಕೆ ಏನು ಚೇಂಜಸ್ ಆಯಿತು? ಈ ಬಾರಿ ಯಾಕಿಲ್ಲ? ಕುಡಿಯೋದಕ್ಕೂ ನೀರಿನ ಸಮಸ್ಯೆ ಯಾಕೆ? ಕೆರೆಗಳಿಲ್ವಾ? ಕೆರೆಗಳಲ್ಲಿ ನೀರು ಸಂಗ್ರಹ ಆಗಿರಲಿಲ್ವಾ? ಅಂತರ್ಜಲದ ಮಟ್ಟವು ಕುಸಿತ ಆಗಿದೆ ಯಾಕೆ? ಅದು ಸಮಸ್ಯೆ. ರಾಜಕಾರಣಿಗಳು ಬರ್ತಾರೆ, ಅವತ್ತಿಂದ ಇವತ್ತಿನವರೆಗೂ ಬರ್ತಾರೆ, ಬಂದು ಮಾಡಿದ್ದೇನೂ ಇಲ್ಲ ಅಂತ. 8-10 ವರ್ಷದಿಂದ ಸಮಸ್ಯೆ ಬಗೆಹರಿದಿಲ್ಲ. ಇವತ್ತಿನವರೆಗೆ ಸಮಸ್ಯೆಯನ್ನು ಬಗೆಹರಿಸೇ ಇಲ್ಲ.
ರಾಜಕಾರಣಿಗಳ ವಿರುದ್ಧ ಜನ ಆಕ್ರೋಶ ಪಡ್ತಾ ಇದ್ದಾರೆ, ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಇನ್ನು ಅತಿ ಹೆಚ್ಚು ಗಾರ್ಮೆಂಟ್ಸ್ ಕಾರ್ಮಿಕರು ವಾಸಿಸುವಂತಹ ಬಡಾವಣೆಯ ಲಗ್ಗೆರೆ. ಬೋರ್ವೆಲ್ ನೀರು ಸಿಗದೆ ಟ್ಯಾಂಕರ್ ಮೊರೆ ಹೋಗ್ತಾ ಇದ್ದಾರೆ ಸ್ಥಳೀಯರು. ಆ ಟ್ಯಾಂಕರ್ನ ರೇಟ್ ಎಷ್ಟು? ಈ ಹಿಂದೆ 500 ರೂಪಾಯಿ ಇತ್ತು, ಈಗ 1500 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ನೀರು ಬೇಕಾ? 1,500 ಕೊಡು, ಟ್ಯಾಂಕರ್ ಬರುತ್ತೆ, ಹಾಕಿಸ್, ಮುಗೀತು. ಮೊದಲು 500 ರೂಪಾಯಿಗೆ ಸಿಗ್ತಾ ಇತ್ತು, ಈಗ 1500 ರೂಪಾಯಿ. ಎಲ್ಲಿ ಹೋಗೋಣ? ಬಡವರು ಎಲ್ಲಿ ಹೋಗಬೇಕು? ಎಲ್ಲಿಂದ ನೀರು ತಗೋ ಬರಬೇಕು? ನೋಡಿ, ಬೋರ್ವೆಲ್ ಕೊರೆದ್ರು ನೀರು ಸಿಗ್ತಾ ಇತ್ತು. ಸಾರ್ವಜನಿಕರು ಪಾಪ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಕಂಗಾಲಾಗಿದ್ದಾರೆ, ಇನ್ನೇನ್ ಮಾಡಬೇಕು ಅಂತ. ಗಾರ್ಡನ್ ಸಿಟಿ ಹಂತ, ಈ ಗಾರ್ಡನ್ ಸಿಟಿಯಿಂದ ಕರೆದುಕೊಳ್ಳುತ್ತೆ. ಆದ್ರೆ ಪರಿಸ್ಥಿತಿ ನೋಡಿ, ನಾವು ಕೂಡ ಟ್ಯಾಕ್ಸ್ ಕಟ್ತೀವಿ ಸ್ವಾಮಿ, ನಮಗೆ ಯಾಕೆ ಈ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಕಿಡಿಕಾರ್ತಾ ಇದ್ದಾರೆ. ಅತಿ ಹೆಚ್ಚು ಗಾರ್ಮೆಂಟ್ಸ್ ಕಾರ್ಮಿಕರು ಈ ಬಡಾವಣೆಯಲ್ಲಿ ವಾಸಿಸ್ತಾ ಇದ್ದಾರೆ, ಲಗ್ಗೆರೆ ಬಡಾವಣೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಬೋರ್ವೆಲ್ ನೀರು ಸಿಗದೆ ಟ್ಯಾಂಕರ್ ಮೊರೆ ಹೋಗಿದ್ದಾರೆ ಸ್ಥಳೀಯರು. ಆಯ್ತಪ್ಪ, ಒಂಚೂರು ದುಡ್ಡಿದೆ, ನಾಳೆ ಹೋಗಿ ಬೋರ್ವೆಲ್ ಕೊರಿಸ್ತೀನಿ. ಆ ಬೋರ್ವೆಲ್ ನೀರು ಬರುತ್ತಾ? ಅದೂ ಇಲ್ಲ. ಮತ್ತೆ ಇನ್ನು ಎಲ್ಲಿ ಕೊರೆಯೋಣ, ಎಲ್ಲಿಂದ ಕೊರಿಸೋಣ? ದುಡ್ಡಿದ್ದವ್ರದ್ದು ಇದೇ ಪರಿಸ್ಥಿತಿ. ಇನ್ನು ಬೋರ್ವೆಲ್ ಕೊರೆಸೋದಕ್ಕೆ ದುಡ್ಡಿಲ್ಲ ಒಂದಷ್ಟು ಜನರಿಗೆ. ಅವ್ರೇನ್ ಮಾಡ್ತಾರೆ? ಟ್ಯಾಂಕರ್ನ ಮೊರೆ ಹೋಗ್ತಾರೆ. ಟ್ಯಾಂಕರ್ನ ರೇಟ್ ಎಷ್ಟು? 500 ರೂಪಾಯಿ ಇತ್ತು, ಈಗ 1500 ರೂಪಾಯಿ. ಒಂದು ಸರ್ಕಾರ ಅದರ ಮೂಲಭೂತ ಕೆಲಸ ಆಗಬೇಕಾಗಿದ್ದು ದಿನನಿತ್ಯದ ಬಳಕೆಯ ವಸ್ತುಗಳನ್ನು ಜನರಿಗೆ ತಲುಪಿಸೋದು. ಅದರಲ್ಲೂ ನೀರು ಇತ್ಯಾದಿ ಇದೆಯಲ್ಲ, ಇದು ಬೇಕೇ ಬೇಕಾದ ಅತ್ಯವಶ್ಯಕ, ಎಸೆನ್ಷಿಯಲ್. ಅದನ್ನೇ ಕೊಡೋದಕ್ಕಾಗ್ತಾ ಇಲ್ಲ ಜನರಿಗೆ ಅಂತ ಹೇಳಿದ್ರೆ ಏನ್ರಿ ಮಾಡ್ತಾ ಇದ್ದೀರಿ ನೀವು? ಜನ ಏನು ಹೇಳ್ತಾರೆ ಇದ್ರ ಬಗ್ಗೆ, ಜನ ಏನು ಮಾತಾಡ್ತಾರೆ ಕೇಳಿ. ತುಂಬಾನೇ ಪ್ರಾಬ್ಲಮ್ ಇದೆ. ಇನ್ನೊಂದು ಮತ್ತೆ ಈ ಬೇಸಿಗೆಗಾಲ ಅಂತಾನೂ ಇಲ್ಲ, ಮಳೆಗಾಲ, ಎನಿ ಟೈಮ್ ಪ್ರಾಬ್ಲಮ್ಮೇ ಇದೆ. ನೀರು ವಾರಕ್ಕೆ 2 ಸಲ ಕಾವೇರಿ ನೀರು ಅಷ್ಟೇ ಬಿಡೋದು, CMC ನೀರು ಬಿಡಲ್ಲ. ಮತ್ತೆ ಅದು 2 ಅವರ್ ಬಿಡ್ತಾರೆ, 2 ಅವರ್ ಯಾವ ಮೂಲೆಗೆ ಇಟ್ಕೊತ್ತೆ ಸರ್ ಅವ್ರಿಗೇನೆ. ನೀರಿನ ಬಿಲ್ ಎಲ್ಲ ಕಟ್ತಾ ಇದೀವಿ ಸರ್, ನೀರಿನ ಬಿಲ್ ಕಟ್ಟಿಸ್ಕೊಳ್ದಲ್ಲ ಅವ್ರು ಬಿಡ್ತಾರಾ? ಆಮೇಲೆ ಈ ರೋಡಲ್ಲಿ MLAಗಳು ಬಂದರೆ ಈ ರೋಡು ಇದು ಯಾರು ಅಂತಾನೆ ಗೊತ್ತಿಲ್ಲ ಅಂತಾರೆ. ಈ ಕಡೆ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ಮಧ್ಯದಲ್ಲಿ ಸಿಗಾಕೊಂಡಿದ್ದೀವಿ ನಾವು. ಈ ರೋಡಲ್ಲಿ ಯಾವ MLA ಬಂದರೂ ನೀವು ಗೋಟಾಗಿ ಗೆಲ್ಸಿ ನಾವು ಮಾಡ್ಕೊಡ್ತೀವಿ. ಆಮೇಲೆ ಮತ್ತೆ ಅವ್ರು ಯಾರು ಅಂತಾನೆ ಈ ಕಡೆ ತಿರುಗಿ ನೋಡಲ್ಲ. ತುಂಬಾನೇ ಪ್ರಾಬ್ಲಮ್ ಇದೆ. ಇನ್ನೊಂದು ಮತ್ತೆ ಈ ಬೇಸಿಗೆಗಾಲ ಅಂತಾನೂ ಇಲ್ಲ, ಮಳೆಗಾಲ, ಎನಿ ಟೈಮ್ ಪ್ರಾಬ್ಲಮ್ಮೇ ಇದೆ. ನೀರು ವಾರಕ್ಕೆ 2 ಸಲ ಕಾವೇರಿ ನೀರು ಅಷ್ಟೇ ಬಿಡೋದು, CMC ನೀರು ಬಿಡಲ್ಲ. ಮತ್ತೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.